ಒಳ್ಳೆಯ ಮಾತು. ಸರಿ ಶಾಸ್ತ್ರಿಗಳೇ, ಈಗ ಈ ವಾರ ಏನೆಲ್ಲ ವಿಶೇಷತೆಗಳಿದೆ ಅದನ್ನು ಮೊದಲಿಗೆ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ? ಖಂಡಿತ ಈ ವಾರದಲ್ಲಿ ಒಂದು ವಿಶೇಷವನ್ನು ಕಾಣ್ತೀವಿ ನಾವು. ಇಷ್ಟು ದಿವಸ ಬುಧಗ್ರಹ ಕರ್ಕಟಕ ರಾಶಿಯಲ್ಲಿ ಸಂಚರಿಸ್ತಾ ಇದ್ದ ಅಂತಹ ಬುಧ ಈ ವಾರದಲ್ಲಿ ಮತ್ತೆ ವಕ್ರನಾಗಿ ಬರ್ತಾನೆ. ಗಮನಿಸಿ, ಮಂಗಳವಾರ ದಿವಸ ನಾವು ಅದನ್ನು ಕಾಣ್ತೀವಿ. ಜುಲೈ 7ನೇ ತಾರೀಕು ಮಂಗಳವಾರ ಬುಧ ಮಿಥುನ ರಾಶಿಗೆ ವಾಪಸ್ ಮತ್ತೆ ಅದನ್ನು ವಕ್ರಗತಿ ಅಂತ ಕರೀತಾರೆ. ಹೀಗಾಗಿ ವಾಪಸ್ ಬರ್ತಕ್ಕಂಥ ಒಂದು ಸಂದರ್ಭವನ್ನು ನೋಡ್ತೀವಿ. ಆದರೂ ಉಳಿದ ಹಾಗೆ ಇನ್ನೇನು ವಿಶೇಷತೆಗಳನ್ನು ನಾವು ಈ ವಾರದಲ್ಲಿ ಕಾಣಲ್ಲ. ಅಷ್ಟು ಮಟ್ಟಿಗೆ ಇದೊಂದು ವಿಶೇಷತೆ ಈ ವಾರದಲ್ಲಿ. ಬುಧ ವಸ್ತುತಃ ಮಿಥುನ ರಾಶಿಗೆ ಮಿಥುನ ರಾಶಿ ಅವನ ಸ್ವಕ್ಷೇತ್ರ, ತುಂಬ ಒಳ್ಳೆಯ ವಿಶಿಷ್ಟವಾದ ಕ್ಷೇತ್ರ. ಸ್ವಕ್ಷೇತ್ರದಲ್ಲಿ ಗ್ರಹಗಳು ಸಂಚರಿಸಿದಾಗ ಹೆಚ್ಚಿನ ಬಲ ಇರುತ್ತೆ. ಅದರಲ್ಲೂ ಬುಧ ತುಂಬ ಪ್ರತಿಭಾಶಾಲಿ ಅಲ್ವಾ, ಅತ್ಯಂತ ಚತುರ್ಗ್ರಹ ಅಂತ ಕರೀತಕ್ಕಂಥದ್ದು. ಅಲ್ಲಿ ವಿಕತ್ತನಃ ಶಾಸ್ತ್ರಕಲಾ ವಿದಗ್ಧ ಪ್ರಿಯಂಬದ ಸೌಖ್ಯರತ ಸ್ತೃತಿಯೇ ಅಂತ ಹೇಳುತ್ತೆ ಶಾಸ್ತ್ರವಾಣಿ. ಶಾಸ್ತ್ರಕಲಾ ವಿದಗ್ಧ, ಅತ್ಯಂತ ನೈಪುಣ್ಯತೆ ಬರುತ್ತೆ. ಈಗಷ್ಟೇ ಹೇಳಿದೆ, ಯಾರು ಮೂರ್ಖ ಅಂದರೆ ಯಾರು ತಿಳಿದಿಲ್ವೋ ಅವನು ಮೂರ್ಖ ಅಂತ. ಬುಧ ಆಗಲ್ಲ. ಯಾರ ಜಾತಕದಲ್ಲಿ ಬುಧ ಬಲಿಷ್ಠನಾಗಿದ್ದಾನೋ ಅವನು ಎಲ್ಲ ವಿಷಯಗಳನ್ನು ತಿಳ್ಕೊಳ್ತಕ್ಕಂಥ ಆಸಕ್ತಿಯೂ ಇರುತ್ತೆ ಮತ್ತು ಹಾಗೆ ಪ್ರೆಸೆಂಟೇಷನ್ ಮಾಡ್ತಾರೆ ಅದನ್ನು ತುಂಬ ಚೆನ್ನಾಗಿ. ಹೇಗೆ ಅಂದರೆ 10 ಜನ ನೋಡಿದ್ರೆ ಬೆರಗಾಗಿ ಬಿಡಬೇಕು, ಏನಪ್ಪ ಇಷ್ಟು ಚೆನ್ನಾಗಿ ಮಾತಾಡ್ತಾನಲ್ಲ ಅಂಥ ಒಂದು ಶಕ್ತಿಯನ್ನು ಬುಧ ತಂದು ಕೊಡ್ತಾನೆ. ಅದು ವಕ್ರನಾಗಿರ್ತಕ್ಕಂಥ ಬುಧನೇ. ವಕ್ರೀಣಸ್ತು ಮಹಾವೀರ್ಯ ವಕ್ರಂಗತ ಸ್ವಚ್ಛಫಲಂ ವಿದದ್ಯಾತ್ ಅಂತೆಲ್ಲ ಶಾಸ್ತ್ರ ಹೇಳುತ್ತೆ. ವಕ್ರನಾಗಿ ಬಂದಾಗಿ ಹೆಚ್ಚು ಫಲ ಕೊಡ್ತಾರೆ ಅವರು ಅಂತ. ಹೀಗಾಗಿ ಹಲವು ರಾಶಿಗಳಿಗೆ ಆ ಬುಧನ ಜಾಣ್ಮೆ, ಚತುರತೆ ಇದೆಲ್ಲ ಬಂದು ಸೇರುತ್ತೆ. ಯಾರ್ಯಾರು ಕವಿಗಳಾಗ್ತಾರೋ, ಯಾರು ಬರಹಗಾರರಾಗ್ತಾರೋ, ಯಾರು ಮೇಧಾವಿಗಳಾಗ್ತಾರೋ, ಯಾರು ಪ್ರೊಫೆಸರ್ಗಳಾಗ್ತಾರೋ, ಹೀಗೆಲ್ಲ ಬುಧನ ಅನುಗ್ರಹ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೋದು ಶಾಸ್ತ್ರಗಳು? ನೀವು ಹೇಳಿದ್ರಿ ಹಲವು ರಾಶಿಗಳ ಮೇಲೆ ಒಳ್ಳೆಯ ಪ್ರಭಾವ ಇದೆ ಅಲ್ಲ. ಈಗ ಬುಧ ಸ್ವಕ್ಷೇತ್ರಕ್ಕೆ ಬಂದ್ರೇನೆ ಅದರ ಪ್ರಭಾವ ಬಂದ್ಬಿಡುತ್ತೆ. ಗ್ರಹಗಳಿಗೆ ಸ್ಥಾನಬಲ ಅಂತ ಇರುತ್ತೆ. ಸ್ಥಾನಬಲದ ಬಂದ ಕೂಡಲೇ ಗ್ರಹಗಳ ಸೆಳವಿರುತ್ತೆ. ಪ್ರತಿ ಗ್ರಹಕ್ಕೂ, ಸೂರ್ಯನಿಗೂ ಸೆಳವಿ, ಎಲ್ಲ ಗ್ರಹಗಳಿಗೂ ಹಾಗಿದೆ. ಅದು ಪವರ್, ಅದನ್ನು ಎಲಿವೇಟ್ ಮಾಡ್ತಕ್ಕಂಥ ಶಕ್ತಿ. ಇದು ಸಹಜವಾಗಿ ಎಂಥ ಮೂಢನಿಗೂ ನಾನು ಈ ಒಂದು ಸಲ ಏನು ಸುಮ್ಮನೆ ಕೂತಿದ್ದೇನಲ್ಲ, ಓದ್ಕೊಳ್ಳೋಣ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ, ತಿಳ್ಕೊಳ್ಳೋಣ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಹೀಗೆ ಅದೊಂದು ಆಸಕ್ತಿಯನ್ನು ಗ್ರಹಗಳು ಆ ಕ್ಷೇತ್ರ ಬಲ ಅಂತ ಕರೀತಾರೆ. ಅಲ್ಲಿಗೆ ಬಂದ ತಕ್ಷಣ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದರೆ ನಮಗೊಂದು ಆರ ಸುತ್ತಕೊಡುತ್ತಲ್ವಾ, ಅಲ್ಲೊಂದು ಭವ್ಯತೆಯೋ ದಿವ್ಯತೆ ಶುರುವಾಗಿ ಹಾಗೆ ಗ್ರಹಗಳು ಸ್ವಕ್ಷೇತ್ರಕ್ಕೆ ಬಂದ ಕೂಡಲೇ ಶುರುವಾಗಿಬಿಡುತ್ತಂಥದ್ದೊಂದು ಪ್ರಭಾವ. ಎಷ್ಟು ದಿನಗಳ ಕಾಲ ಇರುತ್ತೆ? ಇದು ಆಗಸ್ಟ್ವರೆಗೆ, ಆಗಸ್ಟ್ 5ನೇ ತಾರೀಕುವರೆಗೆ ನಾವು ಕಾಣ್ಬೋದು. ಇದರ ಹೊರತಾಗಿ ಶಾಸ್ತ್ರ ಈ ವಾರ ಏನು ವಿಶೇಷತೆ ಇದೆ? ಇನ್ನೇನು ಆಷಾಢ ಕೂಡ ಶುರು ಆಗ್ಬಿಡೋದು, ಮುಂದೆ ಇನ್ನೂ ದಿನಗಳಿದ್ದಾವೆ. ಸದ್ಯಕ್ಕೆ ಈ ವಾರದಲ್ಲಿ ನಾವು ಬುಧನ ಕಾಣ್ತೀವಿ. ಸರಿ, ಕಾಲರ್ ಇದ್ದಾರೆ, ಮಾತನಾಡ್ಸ್ಕೊಂಬೇಡ. ಬೆಂಗಳೂರಿನಿಂದ ವಾಸಂತಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ವಾಸಂತಿ ಅವರೇ. ನಮಸ್ತೆ ಮೇಡಮ್. ವಾಸಂತಿ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ಅಂದ್ರೆ ನನ್ಗೆ ಡೇಟ್ ಆಫ್ ಬರ್ತ್ ಇಲ್ಲ ಮೇಡಮ್. ನಂದು ಒಂದು ವೆಬ್ಸೈಟ್ ಇದೆ, ಅದ್ರಲ್ಲಿ ಮನೆ ಕಟ್ಬೋದಾ ಅಂತ ಕೇಳೋಣ ಅಂತ ಗುರುಜಿನ. ಆಯ್ತಾಯ್ತು. ಈಗ 108ರಲ್ಲಿ ಯಾವ್ದಾದ್ರು ಒಂದು ನಂಬರ್ ಹೇಳ್ತೀರಾ? 24 ಮೇಡಮ್. 24. ಸರಿ, ತಮ್ಮ ಪ್ರಶ್ನೆ ಮನೆ ನಿರ್ಮಾಣದ ಬಗ್ಗೆ ಅಲ್ವಾ? ನನ್ಗೆ ನನ್ನ ಹೆಸರಲ್ಲೇ ಒಂದ್ ಸೈಟ್ ಇದೆ, ಅದ್ರಲ್ಲಿ ಮನೆ ಕಟ್ಬೋದಾ ಅಂತ. ಆಯ್ತು, ಶಾಸ್ತ್ರಿಗಳು ಮಾತಾಡ್ತಾರೆ. ವಸಂತಿ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ನೋಡಿ, ತಾವು 24 ಅಂತ ಹೇಳಿದ್ರಿ ಅಲ್ವಾ, ಅದು ಮಿಥುನ ರಾಶಿಗೆ ಸೇರುತ್ತೆ. ಹೀಗಾಗಿ ಮಿಥುನ ರಾಶಿ ಅಧಿಪತಿ ಯಾರು ಅಂದರೆ ಬುಧ ಆಗಿದ್ದಾನೆ. ಈಗಷ್ಟೇ ಹೇಳ್ತಾ ಇದೆ, ಬುಧ ಮಂಗಳವಾರ ದಿವಸ ನೀವು ಕೇಳಿದಂತಹ ರಾಶಿಗೆ ಪ್ರವೇಶ ಮಾಡ್ತಾನೆ ಮತ್ತು ಅವನೇ ಚತುರ್ಥಾಧಿಪತಿ. ಗೃಹಾಧಿಪತಿ ಯಾರು ಕನ್ಯಾ ರಾಶಿಗೆ ಅಧಿಪತಿ ಮಿಥುನದಿಂದ ಅಂತಂದರೆ ಅವನು ಬುಧನೇ ಆಗಿದ್ದಾನೆ. ಹೀಗಾಗಿ ಅವನ ಜನ್ಮಕ್ಕೆ ಬಂದ ಕೂಡಲೇ ನಿಮಗೆ ಮನೆ ಕಟ್ಟುವ ಆಲೋಚನೆ, ಅದಕ್ಕೆ ಬೇಕಾದಂತಹ ಪೂರಕವಾದ ಸಹಕಾರಗಳು, ಸಹಾಯಗಳು, ಮಾರ್ಗದರ್ಶನಗಳು, ಬಲ ಎಲ್ಲವೂ ಬಂದ್ಬಿಡುತ್ತೆ. ಹೀಗಾಗಿ ಆತಂಕ ಬೇಡ. ನನಗನ್ಸುತ್ತೆ ಈ ಗ್ರಹ ಬಲದಿಂದಾಗಿ ನಿಮಗೆ ಮನೆ ಕಟ್ಟುವ ಒಂದು ಬಲ ಆ ಗ್ರಹಗಳು ತಂದುಕೊಡ್ತವೆ. ಯೋಚನೆ ಮಾಡಿಬಿಡಿ, ಪ್ರಯತ್ನ ಮಾಡಿ. ವಿಷ್ಣು ಸನ್ನಿಧಾನಕ್ಕೆ ನೀವು ಪ್ರತಿ ಬುಧವಾರ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಅಲ್ಲೊಂದು ಪಂಚಾಮೃತ ಸೇವೆ ಮಾಡಿಸಿ. ಆ ವಿಷ್ಣುವಿನ ಸೇವೆಯಿಂದ ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗ. ಇನ್ನು ಮುಂದಿನ ಕರೆ ಹರಿಹರದಿಂದ ಸುಧಾಕರ್ ಅವರು ಮಾಡಿದ್ದಾರೆ. ನಮಸ್ತೆ ಸುಧಾಕರ್ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್ ಅವರೇ. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 27/1/1963. ಆರೋಗ್ಯ ಬಗ್ಗೆ. ನಿಧಾನ. 27/1 1963. ಕುಂಭರಾಶಿ, ಶತಾಬ್ದಿ ನಕ್ಷತ್ರ. ಸಮಯ ಏನಾದ್ರು ಗೊತ್ತಾ? ಸಮಯ ಗೊತ್ತಾ? 5:30 ಭಾನುವಾರ 5:30. ಬೆಳಿಗ್ಗೆನಾ ಸರ್? ಸಾಯಂಕಾಲ 5:30. ಸರಿ, ತಮ್ಮ ಪ್ರಶ್ನೆ ಹೇಳಿ.
ಆರೋಗ್ಯ ಬಗ್ಗೆ ಕೇಳಬೇಕು. ಆಯ್ತು ಮಾತಾಡ್ತಾರೆ. ಸುಧಾಕರ್ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ನೀವು ಪಾಪ ವಿಶ್ವಾಸದಿಂದ ಕರೆ ಮಾಡಿದ್ದೀರಾ, ಏನು ಉತ್ತರ ಸಿಗುತ್ತೆ ಅಂತ ನೋಡೋಣ. ನೋಡಿ, ಇದು ತಮ್ಮದು ಕರ್ಕಟಕ ಲಗ್ನವಾಗಿದೆ. ಲಗ್ನದಲ್ಲಿ ರಾಹು ಮತ್ತು ಕುಜರಿರ್ತಕ್ಕಂಥದ್ದು, ಲಗ್ನಾಧಿಪತಿ ಅಷ್ಟಮದಲ್ಲಿರ್ತಕ್ಕಂಥದ್ದು. ಇದು ಸ್ವಲ್ಪ ಕಾಲವನ್ನು ನೋಡೋಣ. ಈಗ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಗುರುವಿನ ಕಾಲ. ಯಾರು ಷಷ್ಠಾಧಿಪತಿ ರೋಗಾಧಿಪತಿಯೋ ಅವನ ಕಾಲ ನಡೀತಾ ಇದೆ ಮತ್ತು ಅವನು ಅಷ್ಟಮದಲ್ಲಿದ್ದಾನೆ. ಇದು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಕ್ಕಂಥ ಕಾಲ ಆಗಿದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ನೀವು ಗುರುಚರಿತ್ರೆ ಪಾರಾಯಣ ಮಾಡೋದು ಅಥವಾ ಮಾಡಿಸುವುದು ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಆರೋಗ್ಯ ಬಲ, ಗುರುಚರಿತ್ರೆ ಪಾರಾಯಣ ಮಾಡಿದವರಿಗೆ ಅದರ ಫಲ ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದರಲ್ಲೂ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ತುಂಬ ಸಹಾಯವಾಗುತ್ತೆ. ಈಗ ಗುರುವಿನ ಭುಕ್ತಿ ಕಾಲ ನಡೀತಾ ಇರೋದ್ರಿಂದ ದಯವಿಟ್ಟು ಯಾವುದಾದ್ರು ಗುರು ಸನ್ನಿಧಾನದಲ್ಲಿ ಈ ಪ್ರಯತ್ನ ಮಾಡಿ, ಗುರುಚರಿತ್ರೆ ಪಾರಾಯಣ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಕರೆ ಕೋಲಾರದಿಂದ ಮಂಗಳ ಅವರು ಮಾಡಿದ್ದಾರೆ. ನಮಸ್ತೆ ಮಂಗಳ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಮ್ಮ ಪ್ರಶ್ನೆ? ಮಗಳ ಉಷಾ ಅಂತ ಮೇಡಮ್. ಮಗಳ ಬಗ್ಗೆ. ಮಗಳ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಹಾ ಮೇಡಮ್ ಹೇಳಿ. 5/2/1999 ಮೇಡಮ್. 5/2/99. ಸಮಯ ಬೆಳಗ್ಗೆ 6:05 ಮೇಡಮ್. ಬೆಳಿಗ್ಗೆ 6:05. ಸರಿ, ಪ್ರಶ್ನೆ ಏನು? ಪ್ರಶ್ನೆ ಮೇಡಮ್ ಅದೇ ಮದುವೆ ಬಗ್ಗೆ ಕೇಳಬೇಕಿತ್ತು. ಸರಿ, ಮತ್ತೆ ಮುಂದೆ ಏನಾದ್ರೂ ಗೌರ್ಮೆಂಟ್ ಜಾಬ್ ಆಗುತ್ತಾ? ಆಯ್ತು. ಉದ್ಯೋಗ ಮತ್ತು ವಿವಾಹದ ಬಗ್ಗೆ ಪ್ರಶ್ನೆ. ಮಂಗಳವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ ಗುರುಜಿ, ಯಾವುದು ಆಗ್ತಾ ಇಲ್ಲ. ಪಾಪ, ಆಯಿತು, ನೋಡೋಣ, ಚೆಕ್ ಮಾಡೋಣ. ಈಗ ನೋಡಿ, ಇವರಿಗೆ ಸಪ್ತಮ ವಿವಾಹದ ಅಧಿಪತಿ ಚಂದ್ರ, ಆತ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು ಒಳ್ಳೆಯದೇ, ಅದರಲ್ಲೇನು ಸಂಶಯ ಇಲ್ಲ, ಆಗುತ್ತೆ, ಆತಂಕ ಮಾಡ್ಕೋಬೇಡಿ. ಆದರೆ ವಿವಾಹ ಸ್ಥಾನದಲ್ಲಿ ರಾಹು ಇರೋದು ಸ್ವಲ್ಪ ದೋಷ. ಹೀಗಾಗಿ ಜಾತಕ ನೋಡಿದಾಗ ಈ ಭಾವದಲ್ಲಿ ಒಂದು ಪಾಪಗ್ರಹ ಇದ್ದರೆ ಅಲ್ಲಿ ಒಂದು ಯಾವುದೇ ಭಾವದ ಅಧಿಪತಿ ಅಂದರೆ ಯಾವುದೇ ನಾವೀಗ ನಿರೀಕ್ಷೆ ಮಾಡ್ತಾರೆ ಪಾಪ ನೀವು ವಿವಾಹದ ಬಗ್ಗೆ, ವಿವಾಹದ ಸ್ಥಾನದಲ್ಲಿ ಒಂದು ಪಾಪಗ್ರಹ ಇದ್ದರೆ ಅದು ಸ್ವಲ್ಪ ತೊಡಕನ್ನು ಉಂಟು ಮಾಡುತ್ತೆ ಅಂತ. ಹೀಗಾಗಿ ರಾಹುಗ್ರಹ ಶಾಂತಿ ದಯವಿಟ್ಟು ಮಾಡಿಸಿ. ಈಗ ರಾಹುದಶೆ ನಡೀತಾ ಇದೆ. ರಾಹುದಶೆಯಲ್ಲಿ ಈಗ ಶುಕ್ರನ ಭಕ್ತಿ ನಡೀತಾ ಇದೆ. ನೋಡಿ, 2027 ನವೆಂಬರ್ ಅಂದರೆ ಮುಂದಿನ ವರ್ಷ ನವೆಂಬರ್ ವೇಳೆಗೆ ನಿಸ್ಸಂಶಯ ಇವರಿಗೆ ವಿವಾಹ ಆಗುತ್ತೆ, ಆತಂಕ ಬೇಡ. ಅಷ್ಟರಲ್ಲಿ ತಾವು ಒಂದು ರಾಹು ಶಾಂತಿ ಇದನ್ನು ದಯವಿಟ್ಟು ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ, ಅನುಕೂಲವಾಗುತ್ತೆ. ನೀವು ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ, ಮತ್ತಷ್ಟು ಕಾಲರ್ಸ್ಗಳನ್ನು ಮಾತಾಡ್ಸಾ ಹೋಗೋಣ. ಆದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.